ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂತಹ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಕರ್ಯಗಳ ಮೂಲಭೂತ ಅಭಿವೃದ್ಧಿಯ ಸಚಿವರಾದಂತಹ ಮಠದ ಸದ್ಭಕ್ತರು, ಹಿರಿಯರು, ಕಾಂಗ್ರೆಸ್ ಮುಖಂಡರಾದಂತಹ ಶ್ರೀಯುತ ಎಂ ಬಿ ಪಾಟೀಲ್ ಸರ್ ಅವರು ಶ್ರದ್ಧಾಂಜಲಿ ನುಡಿಗಳಾಡಬೇಕು ಅಂತೇಳಿ ಅವರಲ್ಲಿ ಬಗ್ಗೆ ಬರಬೇಕು ಕೋರ್ತಾ ಇದ್ದೀನಿ. ದಿನಾಂಕ 3/7/2026 ಈ ಭಾಗದ ಆರಾಧ್ಯ ದೇವರನ್ಸ್ಕೊಂಡಂಥ ಲಿಂಗೈಕ್ಯ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳು ಲಿಂಗೈಕ್ಯರಾಗಿದ್ದು ಅವರ ಒಂದು ಸೇವೆ, ಮಾರ್ಗದರ್ಶನ, ಆಶೀರ್ವಾದ ಈ ಭಾಗದ ಜನತೆಗೆ ಮಾಡಿದ್ದನ್ನು ನಾವೆಲ್ಲರೂ ಸ್ಮರಣೆ ಮಾಡುವಂಥ ಒಂದು ಕಾರ್ಯಕ್ರಮ. ಕೇಂದ್ರ ಸಚಿವರು, ನಮ್ಮೆಲ್ಲರ ಹಿರಿಯ ನಾಯಕರಾದಂಥ ಶ್ರೀ ವಿ ಸೋಮಣ್ಣ ಸಾಹೇಬರು ಹಮ್ಮಿಕೊಂಡಿದ್ದು, ಅದರ ಪ್ರಯುಕ್ತ ಇವತ್ತು ನಾನು ಶುಕ್ರವಾರನೇ ಇಲ್ಲಿ ಬರಬೇಕಾಗಿತ್ತು. ಲಿಂಗೈಕ್ಯ ಆಗಿರೋಂಥ ಸಂದರ್ಭದಲ್ಲಿ ನಾನು ವಿಜಯಪುರದಲ್ಲಿದ್ದೆ. ಅಲ್ಲಿ ಮತ್ತೊಂದು ಕಾರ್ಯಕ್ರಮದ ನಿಮಿತ್ತ ನಿನ್ನೆ ಬರಬೇಕಾಗಿತ್ತು. ಪೂಜ್ಯ ಶ್ರೀಗಳು ನಾನು ಇರೋದಿಲ್ಲ, ಇವತ್ತು ರವಿವಾರ ಬಂದರೆ ಒಳ್ಳೆಯದಾಗ್ತದೆ, ಕೇಂದ್ರ ಸಚಿವರು ಕೂಡ ಆಗಮಿಸ್ತಿದ್ದಾರೆ ಅನ್ನೋ ಒಂದು ಮಾತನ್ನು ತಿಳಿಸಿದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಪರಮ ಪೂಜ್ಯ ಶ್ರೀ ಶ್ರೀ ಚನ್ನಬಸವೇಶ್ವರ ಮಹಾಸ್ವಾಮಿಗಳ ಪಾದದಲ್ಲಿ ನಾನು ಭಕ್ತಿಪೂರ್ವಕವನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರುವಂಥ ನಮ್ಮೆಲ್ಲರಿಗೂ ಹಿರಿಯರು, ಸಮಾಜದ ಓರ್ವ ಹಿರಿಯ ನಾಯಕರು ಮತ್ತು ಕೇಂದ್ರದ ರೈಲ್ವೆ ಸಚಿವರು ಆತ್ಮೀಯರಾದಂಥ ಶ್ರೀ ವಿ ಸೋಮಣ್ಣವರೇ, ಸಮಾಜದ ಇನ್ನೋರ್ವ ಹಿರಿಯ ನಾಯಕರು ಆತ್ಮೀಯರಾದಂಥ ಶ್ರೀ ಮಲ್ಲಿಕಾರ್ಜುನವರೇ, ಮಾಜಿ ಉಪಮೇಯರು, ಸಮಾಜದ ಹಿರಿಯರಾದಂಥ ಶ್ರೀ ಪುಟ್ಟರಾಜವರ ಸೇರಿದಂತೆ ಎಲ್ಲ ಆತ್ಮೀಯ ಹಿರಿಯರೇ, ಸಹೋದರರು, ಯುವಕ ಮಿತ್ರರು, ಈಗಾಗಲೇ ಹಿರಿಯರಾದಂಥ ನಮ್ಮ ಕೇಂದ್ರ ಸಚಿವರು ಸೋಮಣ್ಣ ಸಾಹೇಬರು ಇವತ್ತು ದಿವಸ ಹೇಳ್ತಾ ಇದ್ದರು, ಈ ಭಾಗದಲ್ಲಿ ಬಹುಶಃ ಈ ಮಠ ಇದ್ದಿದ್ದರೆ ಇವತ್ತು ಕೇವಲ ವೀರಶೈವ ಲಿಂಗಾಯತ ಅಲ್ಲ, ಇನ್ನಿತರ ಭಾಗದ ಜನರಿಗೂ ಕೂಡ ಇವತ್ತು ದಿವಸ ಶಿಕ್ಷಣ, ಮಾರ್ಗದರ್ಶನ, ಆಶೀರ್ವಾದ ಸಿಗ್ತಾ ಇರಲಿಲ್ಲ ಅಂತೇಳಿ ನಮ್ಮ ಮಲ್ಲಿಕಾರ್ಜುನವರು ಹೇಳಿದಾಗೆ ನಮ್ಮ ವೀರಶೈವ ಲಿಂಗಾಯತ ಸಮಾಜ, ನಮ್ಮ ಮಠಗಳ ಮತ್ತು ಹಿರಿಯರ ಕೊಡುಗೆ ಇವತ್ತು ಸಂಘ ಸಂಸ್ಥೆಗಳನ್ನ ಪ್ರಾರಂಭ ಮಾಡೋ ಮೂಲಕ ಇವತ್ತು ವಿದ್ಯೆ, ಆಶ್ರಯ ಮತ್ತು ಅನ್ನವನ್ನು ಕೊಡುವ ಮೂಲಕ ದೇಶದಲ್ಲೇ ಒಂದು, ಜಗತ್ತಿನಲ್ಲೇ ಒಂದು ಶ್ರೇಷ್ಠವಾದಂಥ ಪರಂಪರೆ ಹುಟ್ಟಾಕಿದಂಥವ್ರು. ಇವತ್ತು ನಾನು ಕೂಡ ಒಂದು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷನಾಗಿ, ಹಿಂದೆ ಡಾಕ್ಟರ್ ಫಗ್ಗೋಳ ಕಚ್ಚಿಯವರು ಒಂದು ಸಣ್ಣ ಶಾಲೆಯಿಂದ ಪ್ರಾರಂಭ ಮಾಡಿದ್ದು, ಲಿಂಗೈಕ್ಯ ಬಂತನಾಡು ಶಿವಯೋಗಿಗಳು ಅದನ್ನು ಪೋಷಣೆ ಮಾಡಿದವರು. ನನ್ನ ತಂದೆಯವರಾದಂಥ ದಿವಂಗತ ಬಿ ಎಂ ಪಾಟೀಲರು ಅಲ್ಲಿ ವೈದ್ಯಕೀಯ ಶಿಕ್ಷಣ, ಆಸ್ಪತ್ರೆ, ಇಂಜಿನಿಯರಿಂಗ್ ಕಾಲೇಜ್ ಮಾಡೋ ಮೂಲಕ ಇವತ್ತು ಅದನ್ನು ಒಂದು ಹೆಮ್ಮರವಾಗಿ ಇವತ್ತು ಬಳಸಿರುವಂಥದ್ದು. ಅದೇ ರೀತಿ KLE ಸಂಸ್ಥೆ ಸಪ್ತಋಷಿಗಳು ಇವತ್ತು ಸಹ ನನ್ನ ಅಜ್ಜನಾದಂಥ ಸಸಂಗಿ ಲಿಂಗರಾಜರು ಒಳಗೊಂಡು ಎಲ್ಲರೂ ಕೂಡ ಅಲ್ಲಿ ಇವತ್ತು ಸಹ KLE ಸಂಸ್ಥೆಯಲ್ಲಿ ಇವತ್ತು ಸಹ ಈ ನಮ್ಮ ಸಮಾಜದ ಅತ್ಯಂತ ದೊಡ್ಡದಾದಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು, ವಿಶೇಷವಾಗಿ ಪ್ರಭಾಕರ್ ಕೋರಿ ಅವರು ಅದನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೆಸಿ ಇವತ್ತು ಸಹ ಒಂದು ದೊಡ್ಡ ವಿದ್ಯಾಸಂಸ್ಥೆ ಆಗಿದೆ. HKE ಸೊಸೈಟಿ ಇರ್ಬೋದು, ಬಾಗಲಕೋಟೆಯಲ್ಲಿ ವಿವಿ ಸಂಘ ಇರ್ಬೋದು,
ಈ ಎಲ್ಲದಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ. ಭಾಳ ಜನಕ್ಕೆ ಇವತ್ತೊಂದು ದಿವಸ ನಮಗೆ ಗೊತ್ತಿಲ್ಲ. ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ, ದಕ್ಷಿಣ ಕರ್ನಾಟಕದಲ್ಲಿ ಮೈಸೂರು ಮಹಾರಾಜರ ಒಂದು ಪ್ರೋತ್ಸಾಹ, ಅವರ ಒಂದು ಕೆಲಸ ಕಾರ್ಯಗಳು, ಸರ್ಕಾರಿ ಕಾಲೇಜುಗಳು ಎಲ್ಲನೂ ಕೂಡ ಮಾಡೋದಕ್ಕೆ ಮಹಾರಾಜರು ಇವತ್ತೊಂದು ದಿವಸ ಶಿಕ್ಷಣ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿದರು. ಆದರೆ ನಮ್ಮ ಉತ್ತರ ಕರ್ನಾಟಕ, ವಿಶೇಷವಾಗಿ ಮುಂಬೈ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಆ ಯಾವುದೋ ಒಂದು ಪ್ಯಾಟರ್ನಾಲಜಿ ನಮ್ಗೆ ಇರಲಿಲ್ಲ ಅವತ್ತಿನ ದಿವಸ. ಹೀಗಾಗಿ 1904 ಮತ್ತು 5 ಅಂದು ಪ್ರಪ್ರಥಮ ಏನು ವೀರಶೈವ ಮಹಾ ಅಧಿವೇಶನ ಆಯಿತು, ವೀರಶೈವ ಮಹಾಸಭೆ ಅಧಿವೇಶನ ಆಯಿತು. 4 ಮತ್ತು 5 ನಮ್ಮ ಆಜಿನವರಾದ ಶಶೈಕ ಲಿಂಗರಾಜರು ವೀರಶೈವ ಮಹಾಸಭಾದ ಸಂಸ್ಥಾಪಕ ಅಧ್ಯಕ್ಷರು ಫಸ್ಟ್ 1904ರಲ್ಲಿ. 4 ಮತ್ತು 5ನೇ 2 ಮಹಾಧಿವೇಶನಕ್ಕೆ ಅವರೇ ಅಧ್ಯಕ್ಷರಾಗಿದ್ದರು. ಅವ್ರ ಜೊತೆ ಭಾಳ ಮೇಧಾವಿ ಅನ್ನಿಸ್ಕೊಂಡವರು ನಮ್ಮ ಅಲ್ಟಾಳ್ ರುದ್ರಗೌಡರು. ಅಂದು ಶ್ರೀಸಂಗ ಲಿಂಗರಾಜರು ಮತ್ತು ಅಲ್ಟಾಳ್ ರುದ್ರಗೌಡರು ಒಂದು ಕರೆಯನ್ನು ಕೊಡ್ತಾರೆ, ಸೋಮಣ್ಣ ಸಾಹೇಬರು ಕೂಡ ಹೊಸದಾಗಿರ್ಬೋದು. 4 ಮತ್ತು 5ನೇ ಮಹಾಧಿವೇಶನದಲ್ಲೇ ಇವತ್ತೊಂದು ದಿವಸ ಕರೆ ಕೊಡ್ತಾರೆ, ಎಲ್ಲ ಕಡೆ ಇವತ್ತು ದಿವಸ ಲಿಂಗಾಯತರು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಬೇಕು ಅಂತೇಳಿ. 1904ರಲ್ಲಿ ಮತ್ತು 5ರಲ್ಲಿ ಪ್ರಥಮ ಮಹಾಧಿವೇಶನ, 2ನೇ ಮಹಾಧಿವೇಶನದಲ್ಲಿ ಅವರ ಒಂದು ಕರೆಗೆ ಅನುಗುಣವಾಗಿ ಇವತ್ತು ದಿವಸ BLD ಸಂಸ್ಥೆ, KLE ಸಂಸ್ಥೆ, BBB 1910, 12, 8, 12ರಲ್ಲಿ ಪ್ರಾರಂಭ ಆಗಿರುವಂಥದ್ದು. ಬರೀ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲ, ಪ್ರತಿಯೊಂದು ಊರಾಗೂ ಕೂಡ ಒಂದು ಶಾಲೆ, ಕಾಲೇಜು, ಸಣ್ಣ ಸಣ್ಣ ಇವತ್ತು ಸಾವಿರಾರು ಶಿಕ್ಷಣ ಸಂಸ್ಥೆಗಳು, ಶಾಲೆಗಳು, ಕಾಲೇಜುಗಳು ಎಲ್ಲ ಪ್ರಾರಂಭ ಆಗಿದ್ದು ಅವರ ಒಂದು ಕರೆ ಕೊಟ್ಟಿದ್ದಕ್ಕೆ ಮಹಾಧಿವೇಶನದಲ್ಲಿ ಶ್ರೀಸಂಗಲಿಂಗರಾಜರು ಮತ್ತು ಅಲ್ಟಾಳ್ ರುದ್ರಗೌಡರು ಕರೆ ಕೊಟ್ಟಿದ್ದರಿಂದ ಈ ಎಲ್ಲ ಸಂಸ್ಥೆಗಳು ಪ್ರಾರಂಭ ಆದವು. ಇವತ್ತು ಅವು ನಮ್ಮ ಕೇವಲ ನಮ್ಮ ವೀರಶೈವ ಲಿಂಗಾಯತ ಸಮುದಾಯ ಅಲ್ಲ, ಎಲ್ಲರಿಗೂ ಕೂಡ ಜಾತ್ಯತೀತವಾಗಿ ಇವತ್ತೊಂದು ದಿವಸ ಶಿಕ್ಷಣ ಕೊಡ್ತಾ ಇದ್ದಾವೆ. ಈ ಭಾಗದಲ್ಲಿ ಇವತ್ತೊಂದು ದಿವಸ ನಾವು ನೋಡಿದಾಗ ಅತ್ಯಂತ ದೊಡ್ಡದಾದಂಥದ್ದು ಶ್ರೀಲಿಂಗ ಮಠ. ಲಿಂಗೈಕ್ಯ ಶಿವಕುಮಾರ ಮಹಾಸ್ವಾಮೀಜಿಯವರು ಇವತ್ತು ಬಹುಶಃ ಈ ದೇಶದ ಪ್ರಪಂಚದಲ್ಲಿ ಒಂದು ದೊಡ್ಡ ಇತಿಹಾಸವನ್ನು ಇವತ್ತು ಬಡ ಮಕ್ಕಳಿಗೆ ಜಾತ್ಯತೀತವಾಗಿ ಇವತ್ತು ಅಲ್ಲಿ ಅವರಿಗೆ ಶಿಕ್ಷಣವನ್ನು ಕೊಟ್ಟು, ಆಶ್ರಯವನ್ನು ಕೊಟ್ಟು, ಅನ್ನವನ್ನು ಕೊಟ್ಟು ಇವತ್ತು ಲಕ್ಷಾಂತರ ಇವತ್ತು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದಂಥವ್ರು. ಹೀಗೆ ಒಂದು ದೊಡ್ಡದಾದಂಥ, ಯಾಕೆ ಮಾತನ್ನು ಹೇಳ್ತೀರಂದರೆ, ಹೀಗೆ ಒಂದು ದೊಡ್ಡದಾದಂಥ ಒಂದು ಇತಿಹಾಸ ಸಂಸ್ಕೃತಿ ಇವತ್ತು ನಮ್ಮ ಮಠಗಳಿಗಿದೆ, ನಮ್ಮ ಹಿರಿಯರಿಗಿದೆ. ಅವರ ಕೊಡುಗೆಯನ್ನು ಕೂಡ ನಾವು ಇವತ್ತು ದಿವಸ ಸ್ಮರಣೆ ಮಾಡಬೇಕಾಗ್ತದೆ ಅನ್ನೋದನ್ನು ಹೇಳಿ, ಇವತ್ತು ನನಗೆ ಭಾಳಷ್ಟು ಜನ, ನಾನು ಹಿಂದೆ ಒಂದು ಸಲ ಅವ್ರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಮಾಡಿ ಸಿದ್ಧಲಿಂಗೇಶ್ವರ ಪ್ರಶಸ್ತಿಯನ್ನು ನನಗೆ ಹೇಳ್ತಿದ್ರು ಸ್ವಾಮೀಜಿಯವರು. ಭಾಳಷ್ಟು ಸ್ವಾಮೀಜಿಯವ್ರು ಬಂದಾಗ ನಾವು ಅವ್ರಿಗೆ ದೇಣಿಗೆಯನ್ನು ಕೊಡ್ತೀವಿ. ಆದರೆ ಸ್ವಾಮೀಜಿಯವರು ಇವತ್ತು ದಿವಸ ಉಳಿದ ಮಠಗಳಿಗೆ ಇವತ್ತು ದಿವಸ ಕೊಡ್ತಿದ್ರು. ಬಂದಾಗ ಯಾರಿಗೂ ಬಂದವ್ರಿಗೆ ಮಠವನ್ನು ಕೊಟ್ಟರು. ಒಂದು ಉದಾಹರಣೆ ಕೂಡ ಕೊಟ್ಟರು, ಒಬ್ಬರ ರಾಜಕೀಯ ನಾಯಕರಿಗೆ. ಇವತ್ತು ಅವರ ಚುನಾವಣೆ ಬಂದಾಗ ತಗೊಳಪ್ಪ ನೀನು ಅಂತ ಹೇಳ್ಕೊಟ್ರು. ನಾನು ಅದನ್ನು ಹೇಳಕ್ಕೆ ಹೋಗೋದಿಲ್ಲ ಅದು. ಹೀಗಾಗಿ ಭಾಳ ಒಂದು ದೊಡ್ಡ ಹೃದಯ ಇದ್ಕೊಂತ, ಹೃದಯ ವಿಶಾಲತೆ ಅಂತೇನಿದೆ ಮಮ್ಮಡಿ ನಮ್ಮ ಸ್ವಾಮೀಜಿಯವರಿಗೆ ಇವತ್ತು ದಿವಸ ನಿರ್ವಾಣ ಸ್ವಾಮೀಜಿಯವರಿಗೆ ಹೊಂದಿದ್ರು ಅನ್ನೋ ಮಾತನ್ನೇ ಸಂದರ್ಭ ಹೇಳಿ, ಇವತ್ತು ನಾನು ಬಂದು ನಾನು ಬರೋದು ವಿಜಯಪುರ ಅಂದಮೇಲೆ ನಮ್ಮ ಬಸವ ಜನ್ಮಭೂಮಿ, ಬಸವಣ್ಣವ್ರು ಹುಟ್ಟಿದ್ದು ಬಸವ ಕಲ್ಯಾಣದಲ್ಲಿ, ಅವರು ಕರ್ಮಭೂಮಿ ಇವತ್ತು ಅನುಭವ ಮಂಟಪವನ್ನು ಕಟ್ಟಿದ್ದು. ಅಲ್ಲಿಂದ ಇಲ್ಲಿಗೆ ಬಂದು ಅವರಿಗೆ ನಾವು ಇವತ್ತು ದಿವಸ ನನ್ನ ನಮನಗಳನ್ನ ಮತ್ತು ಶ್ರದ್ಧಾಂಜಲಿ ಅರ್ಪಣೆ ಮಾಡಿಕೊಳ್ಳಕ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುವಂಥದ್ದು ಒಂದು ಭಾಗ್ಯ ನನಗೂ ಕೂಡ ಇವತ್ತು ಸಿಕ್ಕಿದೆ ಅಂತ ಹೇಳಿ, ಇವತ್ತು ಅವರನ್ನು ನಾವು ಯಾವಾಗಲೂ ಕೂಡ ಸ್ಮರಣೆ ಮಾಡಬೇಕಾಗಿದೆ. ಈ ಮಠದ ಇತಿಹಾಸ ಇವತ್ತು ಸಹ ಭಾಳ ಪುರಾತನವಾಗಿದ್ದು, ಇವತ್ತು ಹಳೆ ಮಠ ಸೋಮಣ್ಣ ಸಾಹೇಬರು ತೋರಿಸ್ತಾ ಇದ್ದಾರೆ. ಹಳೆ ಮಠ ಆ ಕಡೆ ಇವತ್ತು ಸಹ ಈ ಕಡೆ ಇವತ್ತು ಅರ್ಕಾವತಿ ನದಿಯಲ್ಲಿ ಹರಿದು ಈ ಭಾಗದಲ್ಲಿ ಬಹಳ ದೊಡ್ಡ ಬರ್ತನೆ. ಸ್ವತಃ ಸೋಮಣ್ಣ ಸಾಹೇಬರು ಕೂಡ ಇಲ್ಲೇ ಕಲ್ತಿರುವಂಥದ್ದು, ಮಲ್ಲಿಕಾರ್ಜುನವರ ತಂದೆ ಕಾಕಂದ್ರು ಕೂಡ ಇಲ್ಲೇ ಕಲ್ತ್ಕೊಂಡು, ಹೀಗೆ ಲಕ್ಷಾಂತರ ಜನ ಇಲ್ಲಿ ಇವತ್ತು ದಿವಸ ಈ ಮಠದ ಆಶ್ರಯದಲ್ಲಿ ಬೆಳೆದಿರುವಂಥದ್ದು ಇವತ್ತು ನಾವು ಸ್ಮರಿಸ್ಕೊಳ್ಬೇಕಾಗ್ತದೆ. ಈ ಮಠ ಇನ್ನೂ ಹೆಚ್ಚಿಗೆ ಬೆಳೀಲಿ, ಬೆಳೆದು ಇವತ್ತು ದಿವಸ ಇನ್ನೂ ಲಕ್ಷಾಂತರ ಮಕ್ಕಳಿಗೆ, ಜನರಿಗೆ ಈ ಮಠದ ಒಂದು ಆಶೀರ್ವಾದ ಸಿಕ್ಕಲಿ, ಸಹಾಯ ಸಹಕಾರ ಸಿಕ್ಕಲಿ ಅಂತೇಳಿ ಆಶಿಸಿ, ಇವತ್ತು ನಾನು ನನ್ನ ಕೈಲಾದಷ್ಟು ಶಕ್ತಿ ಮೀರಿ ಇವತ್ತು ದಿವಸ ಏನು ಸೋಮಣ್ಣ ಸಾಹೇಬರು ಹೇಳ್ತಾರೆ, ಪೂಜ್ಯ ಗುರುಗಳು ಹೇಳ್ತಾರೆ, ಮಲ್ಲಿಕಾರ್ಜುನ ಪುಟ್ಟರಾಜು ಹೇಳ್ತಾರೆ, ನನ್ನ ಕೈಲಿದ್ದು ಕೂಡ ನಾನು ಒಂದು ಅಳಿಲು ಸೇವೆಯನ್ನು ಈ ಮಠದ ಸಲುವಾಗಿ ಮಾಡಲಿಕ್ಕೆ ನಾನು ಸದಾ ಸಿದ್ಧನಿದ್ದೀನಿ. ಮನಕ್ಕೆ ಮಾತುಗಳನ್ನು ಹೇಳಿ ಭಾಳ ಇವತ್ತು ದಿವಸ ಒಂದು ಶ್ರದ್ಧೆಯಿಂದ, ಭಕ್ತಿಯಿಂದ ಬಂದು ಈ ಒಂದು ಲಿಂಗೈಕ್ಯ ನಿರ್ವಾಣ ಪೂಜ್ಯರ ಒಂದು
ಇಮ್ಮಡಿ ನಿರ್ಮಣಾಸ್ ಪೂಜ್ಯರ ಒಂದು ಶ್ರದ್ಧಾಂಜಲಿಯ ಕಾರ್ಯಕ್ರಮದಲ್ಲಿ ಇವತ್ತು ಬಂದು ಇಲ್ಲಿ ಅವರಿಗೆ ನನ್ನ ಗೌರವವನ್ನು ಅರ್ಪಿಸುವಂಥ ಕೆಲಸವನ್ನು ಮಾಡಿದ್ದೀನಿ ಅಂತ ಹೇಳಿ ನನ್ನ ಮಾತುಗಳಿಗೆ ವಿರಾಮ. ಎಲ್ಲರಿಗೂ ಶರಣಾರ್ಥಿಗಳು.